ಸ್ಟಿರಾಯ್ಡ್ಸ್ ಯೂಸ್ ಮಾಡದೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡೋಕ್ಕಾಗುತ್ತಾ ಅನ್ನೋದು ಈ ವಿಡಿಯೋಲಿ ಹೇಳ್ತೀನಿ. ಏನಕ್ಕೆ ಅಂದರೆ ತುಂಬ ಜನ ಇನ್ಫ್ಲುಯೆನ್ಸರ್ಸ್, ಫಿಟ್ನೆಸ್ ಇನ್ಫ್ಲುಯೆನ್ಸರ್ಸ್, ಎಕ್ಸ್ಪೆಷಲಿ ನಮ್ಮ ಕನ್ನಡದಲ್ಲಿರೋ ಫಿಟ್ನೆಸ್ ಇನ್ಫ್ಲುಯೆನ್ಸರ್ಸು ತುಂಬ ಜನ ಹೇಳ್ತಾರೆ, ಡೆಡಿಕೇಟೆಡ್ ಆಗಿ, ಸ್ಟ್ರಿಕ್ಟ್ ಆಗಿ, ಕನ್ಸಿಸ್ಟೆಂಟ್ ಆಗಿ ವರ್ಕೌಟು ಡೈಟು ಮಾಡಿದ್ರೆ ಸಾಕು, ಪೇಷನ್ಸ್ ಆಗಿ ತುಂಬ ವರ್ಷ ಕಾಂಪಿಟೇಷನ್ ವಿನ್ ಆಗ್ಬೋದು ಅಂತ. ಅದು ತುಂಬ ಸುಳ್ಳು. ನಾನು ಲಾಸ್ಟ್ ವಿಡಿಯೋಲ್ಲೇ ಹೇಳಿದ್ದೆ, ನೀವು ಯಾವ ಥರ ಪೇಜಸ್ನ ಫಾಲೋ ಮಾಡ್ತೀರಾ, ಯಾವ ಥರ ಕಂಟೆಂಟ್ನ, ಇನ್ಫ್ಲುಯೆನ್ಸರ್ನ ಫಾಲೋ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ಟೈಮು, ಎನರ್ಜಿ, ಮನಿ ಎಲ್ಲ ವೇಸ್ಟ್ ಆಗುತ್ತೆ ಅಂತ. ಅದರಲ್ಲಿ ಇದು ಒಂದು ಪಾಯಿಂಟು. ಏನು ಅವ್ರು ಕ್ಲೈಮ್ ಮಾಡ್ತಾರೆ ಅಂದರೆ, ಸ್ಟೆರಾಯ್ಡ್ಸ್ ಯೂಸ್ ಮಾಡ್ದೇ ಪ್ರೊಫೆಷ್ನಲಿ ಕಾಂಪಿಟೇಷನ್ ಅಟೆಂಡ್ ಮಾಡಿ ವಿನ್ ಆಗ್ಬೋದು ಅಂತ. ಇದು ನಿಜಾನ ಸುಳ್ಳ ಅಂತ ಗೊತ್ತಾಗಕ್ಕೆ ನೀವು ಯಾರಾದರೂ ನೋಡ್ತಿರೋರು ರೆಗ್ಯುಲರ್ ಆಗಿ 1 year ವರ್ಕೌಟ್ ಮಾಡಿದರೆ ಸಾಕು, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಾನು ಹೇಳೋದು ಏನು ಅಂತ. ಇಲ್ಲ ಯಾರಾದರೂ ಸ್ಟಿರಾಯ್ಡ್ಸ್ ಯೂಸ್ ಮಾಡಿರೋರು ನೋಡಿದ್ರೂ ಸಾಕು, ಅವ್ರಿಗೂ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ನೀವು ಫಾಲೋ ಮಾಡೋ ಪೇಜಸ್ ಆಗಲಿ, ಇನ್ಫ್ಲುಯೆನ್ಸರ್ಸ್ ಆಗಲಿ, ತುಂಬ ಹುಷಾರಾಗಿ ಚೂಸ್ ಮಾಡಿ ಅಂತ. ಇವಾಗ ನಾನು ಹೇಳಿರೋ ಪಾಯಿಂಟಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.